16ನೇ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ನಡೆದಿರುವಂಥದ್ದು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಇವತ್ತು ಬಿಜೆಪಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು. ಸ್ವತಃ ನನ್ನೊಂದಿಗೆ ಡಾಕ್ಟರ್ ಅಶ್ವಥ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾರೆ. ಇವತ್ತು ಅದ್ದೂರಿ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ಏನೆಲ್ಲ ಈ ಕಾರ್ಯಕ್ರಮದಲ್ಲಿ ನಿಜಕ್ಕೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡುವುದಾಗಿದೆ. ಇವತ್ತು ಜನರ ಆಚರಣೆ, ಸರ್ಕಾರದ ಆಚರಣೆಯ ಜೊತೆಯಲ್ಲಿ ಜನರ ಆಚರಣೆ ಆಗಬೇಕಾಗಿದೆ. ಒಂದು ಒಳ್ಳೆಯ ಸಂದೇಶ ಮತ್ತು ಪ್ರೇರೇಪಣೆಯನ್ನು ಪಡಿಬೇಕು ಮತ್ತು ಸಾಧಕರಿಗೆ ಗೌರವಿಸಬೇಕು ಮತ್ತು ಎಲ್ಲ ಮನಸ್ಸುಗಳನ್ನು ಒಂದಾಗಿ ತಂದು ನಾಡನ್ನು ಇನ್ನೂ ಉತ್ತಮವಾಗಿ ಕಟ್ಟೋದು ಹೇಗೆ ಅನ್ನೋಂಥ ಅರ್ಥಕೊಂಡು ಒಂದು ಶಕ್ತಿಯಾಗಿ ಎಲ್ಲರೂ ಒಂದಾಗಿ ಜಾತ್ಯತೀತವಾಗಿ ಎಲ್ಲ ವರ್ಗದ ಎಲ್ಲ ಜನರು ಸೇರಿ ಒಂದು ಒಳ್ಳೆ ನಾಡನ್ನು ಕಟ್ಟಲಿಕ್ಕೆ ಸಂಕಲ್ಪನ ಹೊತ್ತಲಿಕ್ಕೆ ಇದು ಒಂದು ಬಹಳ ಪುಣ್ಯವಾಗಿರುವಂಥ ದಿನ ಅಂತ ತಿಳಿದು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಷ್ಟು ಜನ ಸಾಧಕರಿಗೆ ಒಟ್ಟು 28 ಜನ, 3 ಜನ ಅಂತಾರಾಷ್ಟ್ರೀಯ ಪ್ರಶಸ್ತಿ, 25 ಜನ ಕರುನಾಡ ಪ್ರಭು ಕೆಂಪೇಗೌಡರ ಪ್ರಶಸ್ತಿ ಕೊಡುವಂಥದ್ದಾಗಿದೆ. ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೊಡುವಂಥದ್ದಾಗಿದೆ. ಒಟ್ಟಾರೆ 28 ಜನಕ್ಕೆ ಪ್ರಶಸ್ತಿ ಕೊಡುವಂಥದ್ದಾಗಿದೆ. ಓಕೆ, ಇನ್ನು ಕಾರ್ಯಕ್ರಮದ ನಡುವೆ ಒಂದು ಅದ್ದೂರಿ ಆಯಿತು, ರಾಜ್ಯಪಾಲರ ಭಾಷಣ ಆಯಿತು. ಇದು ನೋಡಿ, ಅಲ್ಲಿ ಸೌಂಡ್ ಸಿಸ್ಟಮ್ನಲ್ಲಿ ಏನೋ ಒಂದು ಎರರ್ ಆಗಿದೆ, ಸೌಂಡ್ ಸಿಸ್ಟಮಲ್ಲಿ ಆಗಿದೆ. ಆದರೆ ರಾಷ್ಟ್ರಗೀತೆ ಒಂದು ಕಾರ್ಯಕ್ರಮವನ್ನು ಸೌಂಡ್ ಸಿಸ್ಟಮ್ನಲ್ಲಿ ಆಗಿದೆ. ಇದಿಷ್ಟು ಡಾಕ್ಟರ್ ಅಶ್ವಥ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.